ಸ್ನೇಹಿತರೆ ನಮಸ್ತೆ, ನಾನು ಈಶ್ವರ್ ತೀರ್ಥ ಮಾತಾಡ್ತಿರೋದು. ನೋಡ್ತಾ ಇರ್ಬೋದು ಅಡಿಕೆ ಗಿಡ ಬಿಸಿಲಿಗೆ ದೀಪಾವಳಿ ಬಿಸಿಲು ಅಂತೇಳಿ ಕರಿತೀವಿ. ಕಾರ್ತಿಕದ ಹೊಸ ಬಿಸಿಲು ಶುರು ಆಗುತ್ತಲ್ಲ, ಆವಾಗ ಅದೆಲ್ಲ ನಮಗೆ ಕಾಂಡಗಳು ಬಿರುಕು ಬಿಡ್ಲಿಕ್ಕೆ ಶುರು ಆಗುತ್ತೆ. ಎಲ್ಲದು ಓಪನ್ ಆಗಲಿಕ್ಕೆ ಡ್ಯಾಮೇಜ್ ಆಗಲಿಕ್ಕೆ ಶುರು ಆಗುತ್ತೆ. ನಿಮಗೆ ಈ ಗಟ್ಟಿ ಕಾಂಡ ಇದೆಯಲ್ಲ, ಇದು ನೋಡ್ತಾ ಇರ್ಬೋದು ಆ ಥರ ಡ್ಯಾಮೇಜ್ ಆಗಲಿಕ್ಕೆ ಶುರು ಆಗುತ್ತೆ. ಆದಷ್ಟು ಯುಗಾದಿ ಅಲ್ಲ, ದೀಪಾವಳಿ ಬಿಸಿಲು ಬರುತ್ತಲ್ಲ, ಮೊದಲನೇ ದೀಪಾವಳಿ ಆದಮೇಲೆ ಹುಣ್ಣಿಮೆ ಬರುತ್ತಲ್ಲ, ಹುಣ್ಣಿಮೆ ಆಗ್ತಂಗೆ ನಾವು ಸುಣ್ಣನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅಲ್ಲಿ ಅಡಿಕೆ ಗರಿ ಕಟ್ಟಬೇಕಾಗತ್ತೆ ಆ ಜಾಗದಲ್ಲಿ. ಒಟ್ಟಲ್ಲಿ ಯಾವ್ದಾರು ಒಂದು ಮೇಲಿನ ಅದಕ್ಕೆ ಬಂದಾಗ ಅಲ್ಲಿ ಇದಾಗುತ್ತೆ. ಸುಣ್ಣ ಹೊಡೆದ್ರೂ ಸಹ ಫುಲ್ 90% ನಿಮಗೆ ಅವಾಯ್ಡ್ ಆಗುತ್ತೆ. ಹಾಗಾಗಿ ಅದು ನೆಕ್ಸ್ಟ್ ನಿಮಗೆ ಗಿಡ ಹಾಳಾಗಲಿಕ್ಕೆ ಪ್ರಾರಂಭ ಆಗುತ್ತೆ, ನೆಕ್ಸ್ಟ್ ಬೆಳವಣಿಗೆ ಆಗ್ತಾ. ಹಾಗಾಗಿ ಆದಷ್ಟು ಬೇಗ ಅದಕ್ಕೆ ಸುಣ್ಣವನ್ನು ಒಂದು ಹೊಡೆಯುವಂಥ ವ್ಯವಸ್ಥೆ ಮಾಡಬೇಕು ರೈತರು. ಅದು ಯಾವುದೇ ಭಾಗದರಾಗಿದ್ರೂ ದೀಪಾವಳಿ ಹುಣ್ಣಿಮೆ ಮೇಲೆ ಸುಣ್ಣ ಹೊಡೆಯೋಕ್ಕೆ ಶುರು ಮಾಡಿದರೆ ಇದಾಗುತ್ತೆ. ಮಲೆನಾಡಲ್ಲಿ ಸ್ವಲ್ಪ ಮಳೆ ಇನ್ನೂ ಇರುತ್ತೆ, ಹಂಗಾಗಿ ಅವರು ಕಾರ್ತಿಕ ಕಳೆದ್ಮೇಲೆ ಮಾಡ್ಬೋದು. ಈ ಕಡೆ ಬಯಲುಸೀಮೆ ರೈತರೆಲ್ಲರೂ ಸುಮಾರು ಎಲ್ಲ ಗಿಡಗಳು ಡ್ಯಾಮೇಜ್ ಆಗ್ತದೆ ನೋಡಿರಿ ಆ ಥರ. ಹಾಗಾಗಿ ಥ್ಯಾಂಕ್ ಯು.